ಮನೆ ಬಾಗಿಲ ಪಕ್ಕದಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇಟ್ಟಿರ್ತಾರೆ. ಇಷ್ಟವರೆಗೆ UPS ಬಗ್ಗೆ ಹೇಳಿದ್ರಿ, ಚಪ್ಪಲಿ ಸ್ಟ್ಯಾಂಡ್ ಬಗ್ಗೆ ಹೇಳೋದಾದ್ರೆ ನೀವು ನಿಮಗೆ ಸಮಾಧಾನ ಮಾಡ್ಕೊಳ್ಳೋ ಥರ ಹೇಳ್ಬೇಕಾ, ಅದು ವಿಜ್ಞಾನ ಹೇಳ್ಬೇಕಾ? ಚಪ್ಪಲಿನ ನೀವು ಊರೆಲ್ಲ ತಿರ್ಕೊಂಡು ಬಂದಿರ್ತೀರ, ಅದನ್ನು ಎಲ್ಲೆಲ್ಲೋ ಓಡಾಡಿರ್ತೀರ, ನೀವು ತೆಗೆದು ಕೈಯಲ್ಲಿ ಸ್ಮೆಲ್ ನೋಡಿದ್ರೆ ಸ್ಮೆಲ್ ಬರುತ್ತಲ್ವ, ಅದು ಅಂದರೆ ಅದು ನಕಾರಾತ್ಮಕ ಎನರ್ಜಿನ ಪ್ರಸರಿಸ್ತಿರುತ್ತೆ. ನೀವೇನು ಮಾಡ್ತೀರ, ಅದರ ಒಂದು ಗುಂಪನ್ನು ಮಾಡಿಟ್ಟಿರ್ತೀರ. ಅಂದರೆ ಎಲ್ಲರೂ ಸೇರಿ ಗುಂಪನ್ನು ಬರುವಂಥ ಒಂದು ಉತ್ತಮ ಪ್ರಕರಣಗಳಿಗಳು, ಅಂದರೆ ಒಂದು ಎನರ್ಜಿನ ಸ್ಟಾಪ್ ಮಾಡುವಂತೆ, ನಿಷಿದ್ಧ ಮಾಡುವಂಥ ಕಾರ್ಯಕ್ರಮನ ಚಪ್ಪಲಿ ಮಾಡುತ್ತೆ. ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡುವಂಥ ಒಂದು ಗಾದೆ ಹೇಳ್ತಾರೆ. ನೀವು ಈ ಒಂದು ಡಿಸ್ಕಾರ್ಡಿಂಗ್ ಐಟಮು ಮತ್ತು ಎನರ್ಜಿ ಪಾಯಿಂಟ್ ಇರುವಂಥ ಐಟಮ್ಗಳನ್ನು, ಅಂದರೆ ಯಾವುದೇ ಒಂದು ಚಪ್ಪಲಿ ಹಾಕಬೇಕು ಅಂದರೂ ನೀವು ಅಗ್ನಿಮೂಲೆಯ ಪೂರ್ವ ದಿಕ್ಕಿನ ಅಗ್ನಿಯಲ್ಲಿ ಹೊರಗಡೆ ಕ್ಯಾಬಿನೆಟ್ ಮಾಡಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಪೂರ್ವದಲ್ಲಿ ನೀವು UPS ಇಟ್ಟು ಚಪ್ಪಲಿ ಇಟ್ಟರೆ, ಮನೆಯೊಳಗೆ ನೀವೊಂದು ಸೈಟ್ ಮಾರಿ ಮನೆ ಕಟ್ಟಬೇಕಂತ ಇದ್ದರೆ, ಈ ಒಂದು ಚಪ್ಪಲಿಗಳಿಂದ ಅದು ಮೇನ್ ನಿಮಗೆ ವಿಲನ್ ಆಗಿ ಸೈಟ್ ಸೇಲ್ ಮಾಡೋದನ್ನು ಬಿಡಲ್ಲ. ಮತ್ತು ಯಾವುದೊಂದು ಹಣ ಬರಬೇಕು ಅಂದರೆ, ಉದಾಹರಣೆಗೆ ಸೈಟ್ ಸೇಲ್ ಅಂತ ಹೇಳಿದೆ, ಯಾವುದೋ ಒಂದು ಜಮೀನು ಒಂದು ಹಣ ಬರಬೇಕು ಅಂದ್ರೂ ನಿಮಗೆ ಈ ಚಪ್ಪಲಿಗಳು ಹಣ ಒಳಗೆ ಬರೋಕ್ಕೆ ಬಿಡಲ್ಲ. ಕಾರಣ ಅದು ಸುಗಮವಾದ ಒಂದು ಮನೆಗೆ ಬರುವಂಥ ಅವಕಾಶ, ನಾನು ಮೊದಲೇ ಹೇಳಿದೆ ತುಟಿಯಂತೆ ಅವಕಾಶ ಇರುವಂಥ ಜಾಗ. ಅಂಥ ಜಾಗದಲ್ಲಿ ಚಪ್ಪಲಿಗಳನ್ನು ಉತ್ತರ ಈಶಾನ್ಯ, ಉತ್ತರ ಪೂರ್ವ ಈಶಾನ್ಯ ಮತ್ತು ಪೂರ್ವ ಈ ಎರಡೂ ಜಾಗಗಳನ್ನು ಶುದ್ಧತೆ ಕಾಪಾಡಿಕೊಳ್ಳಿ. ಅಲ್ಲಿ ಚಪ್ಪಲಿಗಳನ್ನ ಇಡಬೇಡಿ. ನೀವು ಚಪ್ಪಲಿಗಳನ್ನು ಹಳೆ ಕಾಲದಲ್ಲಿ ದೂರದಲ್ಲಿಟ್ಟು ಕಾಲು ತೊಳ್ಕೊಂಡು ಮನೆಯೊಳಗೆ ಬರ್ತಿದ್ರು. ಅಂದರೆ ಶಕ್ತಿ ಒಳಗೆ ಬರಲಿ, ಒಳ್ಳೆಯದು ಶುಭವಾಗಿರಲಿ, ಇಲ್ಲ ಒಳಗಿರೋ ಶಕ್ತಿ ಆಚೆ ಹೋಗೋದೇ ಇರಲಿ ಅಂತ. ಆಗಿರುವಾಗ ನೀವು ಇಷ್ಟೊಂದು ಜವಾಬ್ದಾರಿಯಿಂದ ಮನೆಯ ಬಾಗಿಲನ್ನು ನೋಡ್ಕೊಂಡು ಹೋಗ, ಮನೆ ಬಾಗಿಲಿಗೆ ಅದು ತೆಪ್ಪಗಿರುತ್ತೆ, ಸೈಲೆಂಟಾಗಿ ಮೂಕ ಪ್ರೇಕ್ಷಕನಿರುತ್ತೆ. ಅದರಿಂದ UPS ಇಡಬೇಡಿ, ಈ ಚಪ್ಪಲಿಗಳನ್ನು ಅಲ್ಲಿ ತಂದು ಇಡಬೇಡಿ. ಮತ್ತು ಕಸದ ಪರಕೆನೂ ಸಹ ಇವರೆಲ್ಲರನ್ನೂ ಗುಂಪು ಮಾಡಿ ಒಂದು ಕಡೆ ಅಲ್ಲಿಗೆ ಪೂರ್ವ ಆಗ್ನೇಯಕ್ಕಾಗಲಿ ಅಥವಾ ಉತ್ತರ ವಾಯುವ್ಯಕ್ಕೆ. ಈಗ ಕೆಲವರಿಗೆ ಉತ್ತರ ವಾಯುವ್ಯ ಅಂದಾಗ ನಾನೊಂದು ಗಮನಿಸ್ತೀನಿ, ಪಶ್ಚಿಮ ದಿಕ್ಕಿನ ನಿವೇಶನದಲ್ಲಿ ನಾವು ನಂದಿ ಬಾಗಿಲು ಇಟ್ಕೊಂಡಿದ್ದೀರಿ ಅಂತ ಹೇಳ್ತಾರೆ. ಈ ಉತ್ತರ ಕರ್ನಾಟಕ ಕಡೆ ಹೋದರೆ ನಮಗೆ ಗಂಗೆ ಬಾಗಿಲು ಅಂತ ಕರೀತಾರೆ. ಗಂಗೆ ಬಾಗಿಲು ಅಂದರೆ, ನಂದಿ ಬಾಗಿಲು ಅಂದರೆ, ಕೇಳಿಸ್ಕೊಳ್ಳಿ ವೀಕ್ಷಕರೇ, ಗಂಗೆ ಬಾಗಿಲು, ನಂದಿ ಬಾಗಿಲು ಅಥವಾ ಉತ್ತರದ ಬಾಗಿಲು ಅಂದರೆ, ಉತ್ತರದಲ್ಲಿ ಉತ್ತರ ಇದೆ, ನಾರ್ತ್ ಅನ್ನುವಂಥ ಉತ್ತರದಲ್ಲೇ ಉತ್ತರ ಇದೆ. ಉತ್ತರ ಈಶಾನ್ಯದಲ್ಲಿ ಇದ್ದರೆ ಮಾತ್ರ ಪಶ್ಚಿಮ ದಿಕ್ಕಿನ ನಿವೇಶನದ ಉತ್ತರ ಬಾಗಿಲಿಗೆ ಶುಭ. ಇಲ್ಲವಾದಲ್ಲಿ ನೀವು ಚಪ್ಪಲಿಗಳಿಡುವಂಥ ಜಾಗದಲ್ಲಿ ಉತ್ತರ ವಾಯುವ್ಯದಲ್ಲಿ ಬಾಗಿಲನ್ನು ಇಟ್ಟಿದ್ರೆ ಮನೆ 99% ಹೇಳಲಾರದಷ್ಟು ಅನಿಷ್ಟವನ್ನು ಒಳಗೊಂಡಿರ್ತದೆ. ಹಾಗಾಗಿ ಪಶ್ಚಿಮ ದಿಕ್ಕಿನ ನಿವೇಶನ ಇದ್ದರೂ ಪಶ್ಚಿಮ ವಾಯುವ್ಯಕ್ಕೆ ಬಾಗಿಲಿದ್ದರೆ ಉತ್ತರಕ್ಕೆ ಬಾಗಿಲಿರುವಷ್ಟು ಶಕ್ತಿ ಪಶ್ಚಿಮ ವಾಯುವ್ಯದಲ್ಲಿರ್ತದೆ. ಜನಗಳಿಗೆ ಉತ್ತರಕ್ಕೆ ಇರಬೇಕು ಅಂದ್ಬಿಟ್ಟು ಅನಿಷ್ಟವಾದ ಜಾಗಕ್ಕೆ ಉತ್ತರ ವಾಯುವ್ಯಕ್ಕೆ ಹೋಗಿ ಬಾಗಿಲಿಟ್ಟಿರ್ತಾರೆ. ಚಪ್ಪಲಿ ಸ್ಟ್ಯಾಂಡ್ ವಿಷಯ ಅಂತ ಹೇಳಕ್ಕೆ ಹೋದಾಗ ಇದು ಬಂತು. ಕಸ, ಪೊರಕೆ, ಮಾಪು, ಬಕೆಟು, ಮನೆ ಒರೆಸುವಂಥದ್ದು, ಚಾಕ್ಟ ಮಾಡಿಸೋದು, ಚೀಟ್ನ ಮಾಡುವಂಥದ್ದು ಮತ್ತು ಚಪ್ಪಲಿ ಸ್ಟ್ಯಾಂಡು, ಹಾಗೆ ಇನ್ವರ್ಟರ್ಸು, UPS ಫಸ್ಟು ಬೆಸ್ಟ್ ಆಪ್ಷನ್ ಪೂರ್ವ ಆಗ್ನೇಯ. ಸೆಕೆಂಡ್ ಆಪ್ಷನ್ ಓಕೆ, ನನಗಿಷ್ಟ ಇಲ್ಲ ಓಕೆ ಅನ್ನೋದ್ರೆ ವಾಯುಮೂಲೆಯಲ್ಲಿ ನಾವು ಪಶ್ಚಿಮದ ವಾಯುವ್ಯಮನ ಮಾಡಬಾರ್ದು, ಉತ್ತರ ವಾಯುವ್ಯದಲ್ಲಿ ಇಡಬೇಕು. ಮನೆನ ಆ್ಯಂಗಲ್ ಆಗಿ, ಸ್ಕ್ವೇರ್ ಆಗಿ, ರೆಕ್ಟ್ಯಾಂಗಲ್ ಆಗಿ, ಆಯತಾಕಾರ, ಚೌಕಾಕಾರದ ಬರೆದು ಅದರಲ್ಲಿ ನೀವು 8 ದಿಕ್ಕುಗಳನ್ನು ಮಾಡಿದಾಗ ನಿಮಗೆ ಸಿಗುವಂಥ ಉತ್ತರಗಳಾಗುತ್ತೆ ಇದು. ಹಾಗಾಗಿ ಚಪ್ಪಲಿಗಳನ್ನ ವರ್ಗಾಯಿಸೋದ್ರಿಂದ ಮನೆಯಲ್ಲಿ ಕೆಲಸ ಸಿಗುತ್ತೆ, ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಕೆಲಸ ಸಿಗುತ್ತೆ, ಆನಂದವಾಗಿರ್ರಿ ಅಂತ ಹೇಳ್ತೀನಿ. ಏನಾಗಲ್ಲ, ಎತ್ತಿಟ್ಕೊಳ್ಳಿ. ನಾನು ಬದಲಾಗಲ್ಲ ಅಂತ ಹೇಳಿದ್ರೆ ನೀವು ಹಾಗೇ ಇರಿ, ಬದಲಾಗಬೇಕು ಅನ್ನೋದಿದ್ರೆ ನೀವು ಚೇಂಜ್ ಆಗಿ. ವೀಕ್ಷಕರ ಪರವಾಗಿ ಇನ್ನೊಂದು ಪ್ರಶ್ನೆ ಇದೆ, ಮುಖ್ಯ ಬಾಗಿಲಿಗೆ ಯಾವ ರೀತಿ ಸಲಹೆ ಕೊಡ್ತೀರಾ? ಮುಖ್ಯ ಬಾಗಿಲನ್ನ ಸಲಹೆ ಬೇಕು ಅಂದರೆ ನನಗೆ ನೀಲಿ ನಕ್ಷೆ ಕಳಿಸ್ಬೇಕು, ಇಲ್ಲವಾ ನಿಮಗೆ ಸ್ಪಷ್ಟವಾಗಿ ಹೇಳುವಂಥ ಕಾಲ್ಪನಿಕ ಒಂದು ಕ್ರಿಯಾಶೀಲತೆ ಇರಬೇಕು. ಪೆದ್ರ ಥರ ಕೇಳಬಾರ್ದು. ಮನೆ ನಿವೇಶನ ಕಟ್ಟುವಾಗ ನಿಮಗೆ ಇಂಜಿನಿಯರ್ಸ್ ಇರ್ತಾರೆ, ವಾಸ್ತು ಶಿಲ್ಪಕಾರ ಇರ್ತಾರೆ, ಅವರ ಒಂದು ದೃಷ್ಟಿಕೋನ, ಅವರ ಒಂದು ಅನುಭವ, ಅವರ ಒಂದು ಶಾಸ್ತ್ರದ ಸಂಪೂರ್ಣ ಮಾಹಿತಿ ಮೇಲೆ ಬಾಗಿಲನ್ನು ಇಡಬೇಕು. ದಕ್ಷಿಣ ದಿಕ್ಕಿಗೆ ನಿವೇಶನ ಇತ್ತು ಅಂದರೆ ಪೂರ್ವಕ್ಕೆ ಬಾಗಿಲಿಡಬೇಕಂದ್ರೆ ನೀವು ದಕ್ಷಿಣದಲ್ಲಿ ದಕ್ಷಿಣ ಆಗ್ನೇಯ ಭಾಗದಲ್ಲಿ ಪ್ಯಾಸೇಜ್ ಬಿಡಬೇಕು. ಆ ಪ್ಯಾಸೇಜ್ ಹೇಗೆ ಬಿಡಬೇಕು? ವಾಸ್ತುಶಾಸ್ತ್ರ ಏನು ಹೇಳುತ್ತೆ? ಪಶ್ಚಿಮಕ್ಕೆ 1.5 ಅಡಿ ಬಿಟ್ಟರೆ
ನೀವು ಪೂರ್ವದ ಕಡೆ ಅಂದರೆ ದಕ್ಷಿಣ ದಿಕ್ಕಿನ ನಿವೇಶನಕ್ಕೆ ಪೂರ್ವದ ಕಡೆ ಕನಿಷ್ಠ ಅಂದರೂ 4 ಅಡಿ ಬಿಡಬೇಕು. ಯಾಕೆಂದರೆ ಇದಕ್ಕಿಂತ ಹೆಚ್ಚು ಬಾಗಿಲಿರಲಿ, ನೀವೊಂದು ಕಾಟ್ ತೊಗೊಂಡೋಗ್ಬೇಕು, ಏನೋ ವಸ್ತು ತೊಗೊಂಡೋಗ್ಬೇಕು, ಇಲ್ಲ ಪೋಸ್ಟ್ ತೊಗೊಂಡೋಗ್ಬೇಕು, 30ಕ್ಕೆ 50 ಇರುತ್ತೆ. ಆಗ ಒಂದು 4 ಅಡಿ ಪ್ಯಾಸೇಜ್ ಬಿಡಬೇಕು. ಆಗ ಇದೇ ದಕ್ಷಿಣ ದಿಕ್ಕು ಪ್ರಾಪರ್ಟಿಗೆ ಪೂರ್ವಕ್ಕೆ ಇರುವಂಥ ಫಸ್ಟ್ ಕ್ಲಾಸ್ ಯೋಗದ ಬಾಗಿಲು ನಿಮಗೆ ನಾನು ಕೊಡ್ತೇನೆ. ನೀವು ತ್ಯಾಗ ಮಾಡೋಕ್ಕೆ ರೆಡಿ ಇದ್ದರೆ ವೀಕ್ಷಕರು, ನಾನು ಬಾಗಿಲನ್ನು ಶುಭವಾದ ಬಾಗಿಲನ್ನು ಇಡಿಸ್ಕೊಡ್ತೀನಿ. ದಕ್ಷಿಣ ದಿಕ್ಕಿನಾಗಲಿ, ಪಶ್ಚಿಮ ದಿಕ್ಕಿನಾಗಿರಲಿ, ಪೂರ್ವ ಆಗಿರಲಿ, ಉತ್ತರ ಆಗಿರಲಿ, ಯಾವುದಕ್ಕೆ ಆದರೂ ಶುಭವಾದ ಬಾಗಿಲನ್ನು ಇಡುವಂಥ ಯೋಗ ಆ ನಿವೇಶನಕ್ಕಿರುತ್ತೆ. ನೀವು ಅಲ್ಲಿ 1 ಇಂಚ್ ವೇಸ್ಟ್ ಆಗುತ್ತೆ, 2 ಇಂಚ್ ವೇಸ್ಟ್ ಆಗುತ್ತೆ ಅನ್ನೋ ಒಂದು ಚಿಕ್ಕ ವಿಚಾರನ ಬಿಟ್ಟು ಮನಸ್ಸು ಉದ್ಧಾರ ಆಗೋ ಥರ ಇತ್ತು ಅಂದರೆ ಖಂಡಿತವಾಗಿ ಗೆಲ್ತೀರ ನೀವು. ದಕ್ಷಿಣ ದಿಕ್ಕಿನ ಬಾಗಿಲ ಬಗ್ಗೆ ನಾನು ಹೇಳಿದ್ದು. ನಿಮಗೆ ಪಶ್ಚಿಮದ ಬಾಗಿಲ ಬಗ್ಗೆನೂ ನಾನು ಆವಾಗಲೇ ಬಾಡಿಗೆ ಮನೆ ವಿಚಾರ ಹೇಳಿದ್ದೀನಿ. ಹಾಗಾಗಿ ದಕ್ಷಿಣ ದಿಕ್ಕಿನಲ್ಲಿ ಬಾಗಿಲಿಡುವಾಗ ಬೇಸ್ಮೆಂಟಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಕೊತೀನಿ ಅಂತ ಪ್ರಶ್ನೆ ಬರುತ್ತೆ. ಒಂದು ನಿವೇಶನ ಇದೆ, ನಮ್ಮದು 20x40 20 ಅಡಿ ವಿಸ್ತೀರ್ಣ ರೋಡ್ಗಿದೆ, ಒಳಗೆ 40 ಇದೆ ಸರ್, ನಾವು ಇದನ್ನು ಸಂಪೂರ್ಣ ಬೇಸ್ಮೆಂಟ್ ಕಾರ್ ಪಾರ್ಕಿಂಗ್ ಮಾಡ್ತೀನಿ. ಇಲ್ಲ, ಕಾರ್ ಪಾರ್ಕಿಂಗ್ ಸಂಪೂರ್ಣ ಮಾಡೋಂಗಿಲ್ಲ. 20 ಕಡೆ ಇರುವಂಥ ಜಾಗದಲ್ಲಿ ಅರ್ಧ ಭಾಗದಲ್ಲಿ ಶುಭ ಇದೆ. ಇದು ಚೌಕಟ್ಟು ಬಾಗಿಲಿಗೆ ಹೇಗೆ ನೀವು ನಿವೇಶನದ ಒಳಗೆ ನಾವು ಪಂಚಾಂಗ ಅಂದರೆ ಮನೆ ಕಟ್ತೀವಿ, ಅದಕ್ಕೆ ಬಾಗಿಲು ಹೇಗೆ ಇಡ್ತೇವೆ, ಅದೇ ರೀತಿ ನಿವೇಶನದಲ್ಲಿ ದಕ್ಷಿಣ ದಿಕ್ಕಿಗೆ ಅರ್ಧ ಶುಭ ಅರ್ಧ ಅಶುಭ ಇರುತ್ತೆ. ಅಶುಭ ಜಾಗವನ್ನು ಓಪನ್ ಮಾಡಬಾರ್ದು. ಮತ್ತು ಅಶುಭ ಜಾಗದಲ್ಲಿ ಅಂದರೆ ದಕ್ಷಿಣದ ನೈಋತ್ಯ ಭಾಗದಲ್ಲಿ ನಾವು ಕರೆಂಟ್ ಇಡೋದು, ಇಲ್ಲ ಅಂದರೆ UPS ಇಡೋದು, ಇಲ್ಲ TC ಹಾಕೋರೆ ಏನಾಗಲ್ಲ, ಇಲ್ಲ ಅಲ್ಲೇ ತಂದು ಲಿಫ್ಟ್ ಹಾಕೋದು ಅಂಥ ಕೆಲಸನ ನಾವು ಮಾಡಬಾರ್ದು. ಶುಭವಾದ ಜಾಗದಲ್ಲೇ ಪ್ರವೇಶ ದ್ವಾರ ಇಟ್ಕೊಬೇಕು. ನಿಮ್ಮ ಇನ್ನೋವಾ ಕಾರು, ಫಾರ್ಚುನರು, ಇಲ್ಲ ದೊಡ್ಡ ಕಾರು, ಯಾವುದೇ ಕಾರು ಬರುವಂತೆ ವ್ಯವಸ್ಥಿತವಾಗಿ 20 ಅಡಿಯಲ್ಲಿ ನಿಮಗಿರೋದಿಷ್ಟೇ, 9 ಅಡಿ 6 ಇಂಚಲ್ಲಿ ನಿಮ್ಮ ಕಾರು ಪಾಸ್ ಆಗಬೇಕು. ಒಳಗೆ ಬಂದು ಕಾರು ಒಳಗೆ ಎಲ್ಲಿ ಬೇಕಾದ್ರೂ ಹೋಗಲಿ, 20 ಅಡಿಯಲ್ಲಿ ನೀವು ಮಾಡಬೇಕಂದ್ರೆ. ಮತ್ತು ಅದಕ್ಕೆ ಅನುಕೂಲ ತಕ್ಕಂತೆ 2 ಆಪ್ಷನ್ ಇರುತ್ತೆ. ಒಂದು ದಿಕ್ಕಿನಲ್ಲಿ ವಾಯುಮಲೆಯಲ್ಲಿ ಮೆಟ್ಲಾಕ್ಬೋದು, ಅದಕ್ಕೆ ಪೂರ್ವ ಪಶ್ಚಿಮ ಹತ್ತು ಇಳಿಯೋದು, ಅಥವಾ ಇದರಲ್ಲಿ ನೀವು ಏನು ಮಾಡಲೇಬೇಕು ಅಂದರೆ ನೀವು ಇಲ್ಲಿ ದಕ್ಷಿಣದಲ್ಲಿ ಪೂರ್ವ ಆಗ್ನೇಯದಲ್ಲಿ ಮೆಟ್ಲು ಹಾಕ್ಕೊಬೇಕು. ಆಗ ಜಾಗ ನಿಮಗೆ ಸ್ವಲ್ಪ ಇಕ್ಕಟ್ಟಾಗುತ್ತೆ, ಸರಿ ಇರಲ್ಲ. ಇದೇ ಜಾಗನ ನೀವು ನಾರ್ತ್ ಈಸ್ಟ್ ಕಾರ್ನರ್ ಸೈಟ್ ಅಂತ ಪರಿಗಣಿಸಿ ಪೂರ್ವಕ್ಕೆ ಮತ್ತು ಉತ್ತರಕ್ಕೆ ಪ್ಯಾಸೇಜ್ ಬಿಟ್ಟರೆ ಬೊಂಬಾಟಾಗೆ ಮನೆ ಇರುತ್ತೆ. ಇದು ದಕ್ಷಿಣದಲ್ಲಿ ಇರೋದು. ಫಲಿತಾಂಶ ಮಾಡ್ಕೊಬೇಕಂದ್ರೆ ಸಿದ್ಧ ಇದ್ದರೆ ಮಾತ್ರ ನಾವು ಮಾಡ್ಬೋದು. ಮನೆ ಕಟ್ಟುವಾಗ ಪಕ್ಕದ ಮನೆ ಗೋಡೆಗೆ ಮೆತ್ಕೊಳಂಗಿಲ್ಲ, ಅವರು ಜಾಗ ಬಿಟ್ಟಿಲ್ಲ ಅಂತ ಮಾಡಬಾರ್ದು. ನಮಗೆ ಉಸಿರಾಡೋಕ್ಕೆ ಜಾಗ ಬಿಡಬೇಕು. ಊಟ ಮಾಡಿದ್ರೂ ಅಷ್ಟೇ ಸ್ವಲ್ಪ ಎಂಟಿ ಇದ್ರೇ ಏನಾದರೂ ಸ್ಪೇಸಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದ್ರಿಂದ ಮನೆಗೂ ಸ್ವಲ್ಪ ಜಾಗ ಬಿಟ್ಟು ಕಟ್ಕೊಬೇಕು. ಕಟ್ಟಿರೋರ ಮನೆ ಬಗ್ಗೆ ಬಿಟ್ಬಿಡಿ, ಅವ್ರ ಬಗ್ಗೆ ನಾವು ಮಾಡೋದು ಬೇಡ. ಇನ್ನು ಮುಂದೆ ಕಟ್ಟುವಂಥ ಮನೆಗಳ ಬಗ್ಗೆ ನೀವು ಇದನ್ನು ಗಮನಿಸ್ಕೊಂಡು ಮಾಡಲೇಬೇಕು. ನೀವು ಹೇಳಿದಾಗೆ ನಿಷಿದ್ಧ ಜಾಗದಲ್ಲಿ ಇಟ್ಟರೆ ಯಾವ್ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸ್ಬೋದು? ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ಸು ಅಂತ ಬರೋದು ಕೂಡ ಮನೆ ಬಾಗಿಲಿಂದ ಆಗುತ್ತೆ. ಮನೆಗೆ ಬಾಗಿಲಿಟ್ಟ ಮೇಲೆ ಪೊಲೀಸ್ನವರು ಹುಡ್ಕೊಂಬರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜೈಲಿಗೆ ಹೋಗುವಂಥ ವ್ಯವಸ್ಥೆ ಇರುತ್ತೆ, ಅಥವಾ ಕಾರಾಗೃಹ ಸವಾಸಗಳು ಫೇಮಸ್ ಆಗ್ತಿರ್ತಾರೆ, ಮರ್ಯಾದೆ ಕಳ್ಕೊಳೋ ಥರ ಆಗ್ತಿರುತ್ತೆ. ಜೈಲಲ್ಲೇ ಕೊಳೆಯೋಂಥದ್ದು, ಜೈಲಿಂದ ಆಚೆ ಬರಲಿಕ್ಕೆ ಆಗಲ್ಲ, ಆ ಥರ ಪರಿಸ್ಥಿತಿಗಳನ್ನು ಇದು ನಿರೂಪಣೆ ಮಾಡುತ್ತೆ. ಕೋರ್ಟಲ್ಲಿ ನೋಟಿಸ್ಗಳು ಬರ್ತವೆ, ಈ ಬಾಗಿಲು ದೇವಮೂಲೆ ಬೆಳೆದಿದಂತೆ ಇಟ್ಟವ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈಗ ಫ್ಯಾಷನ್ ಆಗಿದೆ. ಈಗ ನಿಜವಾಗಿ ಹೇಳಬೇಕಂದ್ರೆ ನಾನು ಸರಳವಾಗಿ ಹೇಳ್ಕೊಡೋದೇ ನನ್ನ ಉದ್ದೇಶ. ಸರಳತೆ ಅಂದರೆ ಸೂಕ್ಷ್ಮ ಗ್ರಹಿಯಲ್ಲಿ ತಿಳಿಸಿ ಹೇಳ್ಕೊಡೋದು. ದೇವಮೂಲೆ ಬೆಳೆಸಿದ್ದೀನಿ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಆ ದೇವಮೂಲೆ ಬೆಳೆಸಿದಾಗ ಗೇಟ್ ಇಡೋದು ಸಹ ಮನೆಗೆ ಅದೊಂದು ಅನಿಷ್ಟ ಅಂತ ಇರುತ್ತೆ. ನೋಟಿಸ್ಗಳು ಬರ್ತವೆ, ಮನೆಯಲ್ಲಿ ಕೆಲಸ ಕಳ್ಕೊತಾರೆ. ಒಂದು ಮಗು ಕನ್ಸೀವ್ ಆಗೋವಂಥ ವಿಚಾರ ಅಂತ ಬಂದಾಗ ಕ್ಲಿಕ್ ಆಗ್ತಾರಲ್ಲ, ಇವೆಲ್ಲನೂ ಬಾಗಿಲಿಂದ ಲಾಭ ತರ್ತಾ ಇರುತ್ತೆ. ಅದು ಹೆಂಗೆ ಬಾಗಿಲು ತಂದುಬಿಡುತ್ತೆ? ಅವೆಲ್ಲ ಸುಳ್ಳು, ವಿಜ್ಞಾನ ನೋ. ಅದು ಮನೆಗೆ ಈ ತುಟಿ ಹೇಗಿದೆ ಆ ರೀತಿ ಬಾಗಿಲಿಗೆ ಚೌಕಟ್ಟನ್ನು ನಾವು ಪರಿಗಣನೆ ಮಾಡ್ತೇವೆ. ಅದನ್ನು ತುಂಬ ವಿಜ್ಞಾನದಲ್ಲಿ ಬಳಸಿ ಅದನ್ನು ಅಳತೆಗೆ ತಕ್ಕಂತೆ ರೂಪರೇಖೆನ ಇಡಬೇಕು. ಅದನ್ನು ಅವಕಾಶಗಳೇ ಬರೋದೇ ಅಲ್ಲಿಂದ ಇರೋದ್ರಿಂದ ಆ ಬಾಗಿಲಲ್ಲಿ ಸಾಂಕ್ರಾಮಿಕ ಕಾಯಿಲೆ ಬರುತ್ತೆ, ನೆಂಟಸ್ತಿಕೆ ಜಗಳ ಬರುತ್ತೆ. ನೀವು ಬಾಗಿಲಿಟ್ಟ ಮೇಲೆ ನಿಮ್ಮ ಸಹೋದರತ್ವದ ಮನೆಯಿಂದ ಕೇಸ್ ಹಾಕೋದು, ಇಲ್ಲ ಕೇಸ್ ಹಾಕ್ಸ್ಕೊಳೋದು, ಇಲ್ಲ ನೀವು ಜಮೀನು ಕೇಸ್ ಹಾಕ್ತಿದ್ರೆ ಅಂತ ಜಗಳ ಬರೋದು, ಇಲ್ಲ ಆಸ್ತಿ ವಿವಾದಕ್ಕೆ ನಿಮ್ಮಲ್ಲೇ ಜಗಳ ಆಗೋದು. ಪಕ್ಕದಲ್ಲೇ ಅಣ್ಣ ತಮ್ಮಂದಿರ್ತಾರೆ, ಈ ಬಾಗಿಲು ಇಟ್ಟ ಮೇಲೆ ಅವ್ರಿಗೂ ಇವ್ರಿಗೂ ಜಗಳ ಹತ್ಕೊಳ್ತವೆ.
ಸ್ನೇಹಿತರಲ್ಲಿ ವ್ಯವಹಾರ ಮಾಡ್ತಿರ್ತಾರೆ, ಅಲ್ಲಿಂದ ಶುಭಗಳು ಹೋಗಿ ಅಶುಭ ಆಗಿ ವ್ಯಾಪಾರದಲ್ಲಿ ನಷ್ಟ ಆಗಿ ಬಾಗಿಲು ಇಟ್ಟ ಮೇಲೆ ಆ ಲೇಔಟ್ ಮಾಡ್ತಿದ್ದೆ ಡೆವಲಪ್ಮೆಂಟೇ ಆಗಿಲ್ಲ ಅಂತ ಹೇಳ್ತಾರೆ. ಇಲ್ಲ ಅದು ಯಾವುದೋ ಫ್ರೆಂಡ್ಶಿಪ್ಪಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಪ್ಪ, ಅದು ಈ ಮನೆಗೆ ಬಂದಮೇಲಂತೂ ಹೇಳೋಕ್ಕಾಗಿಲ್ಲ. ಮೊದಲೇ ಚೆನ್ನಾಗಿದೆ, ಹಳೆ ಮನೇಲೇ ಚೆನ್ನಾಗಿದೆ. ಇಂಜಿನಿಯರ್ ಕೈಲಿ ಪ್ಲ್ಯಾನ್ ಮಾಡಿಸ್ಕೊಟ್ಟೆ, ಇಂಜಿನಿಯರು ಬೇಸಿಕ್ ವಾಸ್ತು ಸಾಕು ಅಂತ ಹೇಳಿದ್ರು, ಭಾಳ ಚೆನ್ನಾಗಿ ಮಾಡಿಕೊಟ್ರು. ಅವ್ರು ಹೇಳ್ದಂಗೆ ದೇವಮೂಲೆಯಲ್ಲೇ ಬಾಗಿಲಿಟ್ಟಿದ್ರಿ ಅಂತ ಹೇಳ್ತಾರೆ. ಈ ಚಾಲೆಂಜ್ಗಳನ್ನೆಲ್ಲ ನಾವು ಯಾವಾಗ ಮಾಡೋದು? ಒಂದು ಮನೆಗೆ ಒಬ್ಬ ಮನುಷ್ಯನಿಗೆ ಅಸ್ಥಿ ಪಂಜರ ಹೆಂಗಿರುತ್ತೆ, ನಾವು ನೀವು ಈಗಿರುವಂಥ ಲೆಕ್ಕದಲ್ಲಿ ನೋಡಿದ್ರೆ ವ್ಯತ್ಯಾಸ ಡಿಫ್ರೆಂಟ್ ಆಗಿದೆ. ನಾವಿಬ್ಬರು ರೇಸ್ ಹತ್ರ ಬಂದು ನಿಂತ್ಕೊಂಡಾಗ ನಮ್ಮಿಬ್ಬರ ಅಸ್ಥಿ ಪಂಜರ ವಿಭಿನ್ನವಾಗಿರಲ್ಲ, ಒಂದೇ ಮಟ್ಟದಲ್ಲಿರುತ್ತೆ. ಅದೇ ರೀತಿ ಮನೆಗೆ ಸ್ಟ್ರಕ್ಚರ್ ಕರೆಕ್ಟಾಗಿರಬೇಕು. ಬಾಗಿಲು ಅದು ಫ್ಲೋ ಆಫ್ ಎನರ್ಜಿ. ಅದು ಒಬ್ಬ ಮನುಷ್ಯನ ರಾಶಿ ನಕ್ಷತ್ರ ಮೇಲೆ ನೀವು ಇಡ್ತೀರ ಅಂದರೆ ಹೇಳಲಾರದಷ್ಟು ದುಃಖದಲ್ಲಿ ಹೇಳಲಾರದ ನಷ್ಟಕ್ಕೆ ಹೋಗ್ತೀರಾ. ನೀವು ಇಲ್ಲೇ ಬಾಗಿಲು ಇಡೋದಾದ್ರೆ ಬಾಲ್ಕನಿಯಲ್ಲಿ ಇಡುವಂಥ ಬಾಗಿಲು ಯಾರ ಹೆಸರ ಮೇಲೆ ಇಡ್ತೀರ ಅನ್ನೋದು ಮಾತು. ಬಾಗಿಲು ಅಂದರೆ ಚೌಕಟ್ಟಲ್ಲಿ ಇರುವಂಥ ಲೆಕ್ಕ. ಚೌಕಟ್ಟು ಅಂದರೆ ದ್ವಾರಕ್ಕೆ ಇರುವಂಥ ಲೆಕ್ಕ. ದ್ವಾರದಲ್ಲಿ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಬಾರ್ದು. ಯಾಕಂದರೆ ನೀವು ತಾಯಿ ಬಾಗಿಲು ಅಂತ ಹೇಳಿರ್ತೀರ, ಅದು ಗೌರವ ಆಗಿರುತ್ತೆ. ಅದರ ಮನೆ ಹೊರಗಡೆ ಮೆಟ್ಟಿಲು, ಚಪ್ಪಲಿ, UPS ಮತ್ತು ಇನ್ವರ್ಟರ್ದ ಲೆಕ್ಕದಲ್ಲಿ ಪರಕೆ, ಕಸ ಗುಡಿಸೋದು, ಈ ಥರ ವಸ್ತುಗಳು, ಎಲ್ಲ ವಸ್ತುಗಳ ಬಗ್ಗೆ ನೀವು ಶಿಸ್ತಿನ ಕ್ರಮ ವಹಿಸಿ ಆಯಾ ಜಾಗದಲ್ಲಿ ಜೋಡಿಸ್ಕೊಂಡ್ರೆ ನಿಮ್ಮ ಮನೆಗೆ ಬಾಗಿಲು ಯೋಗ ಇರುತ್ತೆ, ನಿಮ್ಮ ಮನೆಯೂ ಯೋಗದಲ್ಲಿರುತ್ತೆ. ಮನೆಯಲ್ಲಿರೋರು ಪೊಲೀಸ್ ಸ್ಟೇಷನ್ ಓಡಾಡೋಂಥದ್ದು, ಜೈಲಿಗೆ ಓಡಾಡೋಂಥದ್ದು, ನೋಟಿಸು ಬ್ಯಾಂಕಿಂದ ಬರೋದು, ಆ್ಯಕ್ಷನ್ ಬಂದಿರೋವಂಥದ್ದು, ಅಥವಾ ಲಾಕೌಟ್ ಆಗಿರೋದು, ಬ್ಯಾಂಕ್ರಪ್ಸಿ ಆಗಿರೋದು, ಕೆಲಸ ಕಳ್ಕೊಂಡಿರೋದು, ಇಲ್ಲ ಪರ್ಸ್ನಲ್ ಲೋನ್ ಮಾಡಿ ಮನೆ ಜಮೀನನ್ನು ಮಾರಾಟ ಮಾಡೋಕ್ಕಿಟ್ಟಿರೋದು ಎಲ್ಲ ನಿಮ್ಮ ಬಾಗಿಲಿಂದ ಬರುತ್ತೆ. ನೀವು ಕೂತ್ಕೊಂಡು ಬಾಗಿಲು ಕರೆಕ್ಟ್ ಇದೆಯಾ ಟೇಪ್ ಹಿಡ್ಕೊಂಡು ಅಳತೆ ಮಾಡಿ, ಶುಭವಾಗಿದೆಯಾ ಅಶುಭವಾಗಿದೆ ಅಂತ ನೀವೇ ಡಿಸೈಡ್ ಮಾಡಿ. ಒಂದು ವೇಳೆ ನಾನು ಹೇಳ್ತಿರೋದು ಸುಳ್ಳಾದರೆ ನಾನು ಯಾವ್ದು ಬೇಕಾದ್ರೂ ಫೈನ್ ಕಟ್ಸ್ಕೊಳ್ಳೋಕ್ಕೆ ಅಥವಾ ಪನಿಷ್ಮೆಂಟ್ ತೊಗೊಳ್ಲಿಕ್ಕೆ ಅಥವಾ ಯಾವುದೇ ಒಂದು ಶಿಕ್ಷೆಗೆ ನಾನು ಸಿದ್ಧ ಇರ್ತೀನಿ. ಹಾಗಾಗಿ ಬಾಗಿಲು ನೀವು ನೋಡಿದಂತೆ ಕಥೆಯಲ್ಲಿ ಇತಿಹಾಸಗಳಲ್ಲೆಲ್ಲ ಉಗ್ರ ನರಸಿಂಹಸ್ವಾಮಿ ಕೂತು ಪ್ರಹ್ಲಾದನ ಒಂದು ರಕ್ಷಣೆಗೋಸ್ಕರ ಹಿರಣ್ಯಕಶಿಪುನ ಹೆಂಗೆ ಬಲಿ ತೆಗಿತಾರೆ ಅಂದರೆ ಅಷ್ಟು ಶಕ್ತಿ ಇರುವಂಥದ್ದು. ದಯವಿಟ್ಟು ಬಾಗಿಲಿಗೆ ಗೌರವಿಸಿ. ಮೆಟ್ಟಿಲು ಬಾಗಿಲು ನಿಮ್ಮ ಮನೆಯ ಲಾಭ ಲೆಕ್ಕಾಚಾರ ಹಾಕುವ ಒಂದು ಬ್ಯಾಲೆನ್ಸ್ ಶೀಟ್ ಆಗಿರುತ್ತೆ. ಆ ಖಾತೆನ ಸರಿಯಾಗಿ ಇಟ್ಕೊಳ್ಳಿ. ಡೌಟ್ ಏನೇ ಇದ್ದರೂ ನಿಮ್ಮ ಮನೆ ಬಾಗಿಲು ಗಡಿಯಾರ ಚಾಲ್ತಿಯಲ್ಲಿ ಓಪನ್ ಆಗಲಿ, ಅಂದರೆ ಕ್ಲಾಕ್ ವೈಸ್. ಮನೆ ಹೊರಗಡೆ ನಿಂತ್ಕೊಳ್ಳಿ, ಪೂರ್ವದ ಬಾಗಿಲ ಹತ್ರ ನಿಂತ್ಕೊಳ್ಳಿ. ಚಿಲ್ಕ ಇಲ್ಲಿದೆ ಅಂತ ನೋಡಿ, ಇಲ್ಲಿರಬಾರ್ದು, ಚಿಲ್ಕ ಇಲ್ಲೇ ಇರಬೇಕು. ಈಗ ಓಪನ್ ಮಾಡಿದ್ರೆ ಬಾಗಿಲು ಈ ಕಡೆ ಹೋಗಿ ನಿಲ್ಲಬೇಕು. ನಿಲ್ಲೋದ್ರಲ್ಲಿ ಜಾಗನ ಉಳಿಸ್ತೀನಿ, ಅದರಿಂದ ಗೆದ್ದು ಬಿಡ್ತೀನಿ ಅಂತೆಲ್ಲ ಮಾಡಿಬಿಡಿ. ಬಾಗಿಲು ತೆಗೆದ್ರೆ ಕಾಣದಂತೆ UPSನ ಇಡಬೇಡಿ, ಅಲ್ಲಿ ಫಾಯರ್ ಇಡಬೇಡಿ. ಈಗ ಮನೆ ಎಂಟ್ರೆನ್ಸಲ್ಲೇ ಬಂದವ್ರನ್ನ ಮಾತಾಡ್ಸಿ ಕಳಿಸೋವಂಥ ಒಂದು ಸಂಪ್ರದಾಯ ಮಾಡಿಕೊಂಡು ಈಶಾನ್ಯನ ಕಟ್ ಮಾಡಬೇಕು ಅಂತಿದ್ದಾರೆ. ಕಟ್ ಮಾಡುವಾಗ ಅಲ್ಲಿ ಏನೋ ಸೀತ್ರೂ ವಿಂಡೋಸು, ಸೀತ್ರೂ ಪಾರ್ಟಿಷನ್ ಮಾಡಿ ಚಿಕ್ಕದು ಮಾಡ್ತಾರೆ. ಮಾಡಬೇಡಿ. ಇಲ್ಲಿರೋದೇ ಅವಕಾಶನೇ ಒಂದು ಉತ್ತಮ. ಈ ಅವಕಾಶಗಳನ್ನು ಬಳಸ್ಕೊಂಡು ಮುಂದಕ್ಕೊಂಡು ಮನೆಯೇ ಮಂತ್ರಾಲಯ ಮಾಡ್ಕೊಳ್ಳಿ. ಯಾವುದೇ ದಿಕ್ಕಿನಲ್ಲೂ ಮೈನ್ ಡೋರ್ ಇಟ್ಟರೆ ಶುಭ ದಿಕ್ಕಿನಲ್ಲಿ ಮೈನ್ ಡೋರ್ ಇಟ್ಟರೂ ಸಹ ಬಾಲ್ಕನಿಯನ್ನು ನೈಋತ್ಯದಲ್ಲಿ ಇಡಬಾರ್ದು ಅನ್ನೋದು. ಬಾಲ್ಕನಿಯಲ್ಲಿ ಡೋರು ಮೇಡಮ್, ಸೌತ್ ಮತ್ತು ವೆಸ್ಟ್ ಕಾರ್ನರ್ನ ನೈಋತ್ಯ ಅಂತ ಕರೀತಾರೆ ಇವರೆಲ್ಲ. ಕೆಲವರೆಲ್ಲ ಅದನ್ನು ಕುಬೇರ ಅಂತ ತಪ್ಪಾಗಿ ಹೇಳ್ತಾರೆ. ನೋಡಿ, ವಾಸ್ತುಶಾಸ್ತ್ರ ಹೇಳುತ್ತೆ ನೈಋತ್ಯದಲ್ಲಿ ನಾವು ದಕ್ಷಿಣಕ್ಕಾಗಲಿ, ಸೌತ್ ವೆಸ್ಟ್ ಕಾರ್ನರಲ್ಲಿ ಸೌತ್ ಸೈಡ್, ಅಥವಾ ಪಶ್ಚಿಮಕ್ಕಾಗಲಿ ಅಂದರೆ ವೆಸ್ಟ್ ಸೈಡು. ನೀವು ಕಾಫಿ ಕುಡಿಯೋಕ್ಕೋಸ್ಕರ ಬಾಲ್ಕನಿ ಡೋರ್ ಇಟ್ಟರೆ ನಿಮ್ಮ ಆಸ್ತಿನೆಲ್ಲ ಮಾರಿ ಇರೋಂಥ ಸ್ವಂತ ಮನೆಯೂ ಸೇರಿಸಿ ಮಾರಿ ಮತ್ತೆ ಬಾಡಿಗೆ ಮನೆಯಲ್ಲಿ ಇನ್ಯಾರ್ದೋ ಬಾಲ್ಕನಿಯಲ್ಲಿ ಕಾಫಿ ಕುಡಿತೀರ. ಆ ರೀತಿ ನಮ್ಮದೆಲ್ಲ ಆಗಿಲ್ಲ ಅಂದರೆ ನಾನು ಚಾಲೆಂಜ್ ಮಾಡ್ತೀನಿ, ಸೌತು ಮತ್ತು ವೆಸ್ಟು ಬೆಡ್ರೂಮ್ ಇರುವಂಥ, ಮಾಸ್ಟರ್ ಬೆಡ್ರೂಮ್ ಇರುವಂಥ ಜಾಗದಲ್ಲಿ ನೀವು 2.5 ಅಡಿ ಡೋರ್ನ ಇಟ್ಟಿದ್ರೂ ಸಹ ನಿಮಗೆ ನಷ್ಟ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಬಾಗಿಲು ಶುಭ ತರಬೇಕು, ಮತ್ತು ಯೋಗ ತರಬೇಕು, ಐಶ್ವರ್ಯ ತರಬೇಕು, ಆರೋಗ್ಯ ತರಬೇಕು. ಮನೆಯಲ್ಲಿ ಹೆಣ್ಣಿನ ಕಳೆ ಇರುತ್ತೆ. ನೀವು ಬಾಲ್ಕನಿಯಲ್ಲಿ ಇಟ್ಟಿರುವಂಥ ಬಾಗಿಲಿಂದ ಮನೆಯಲ್ಲಿ ಇರುವಂಥ ಲಕ್ಷ್ಮಿ, ಶ್ರೀಮತಿ ಆದಂಥ ನಿಮ್ಮ ಮನೆಯವರು, ನಿಮ್ಮ ತಾಯಿ, ನಿಮ್ಮ ಮಕ್ಕಳು, ಸಹೋದರಿ ಎಲ್ಲರ ಮುಖಗಳಲ್ಲಿ ಕಳೆ ಕುಗ್ಗಿರುತ್ತೆ. ಅಂದರೆ ಅರ್ಥ ಬಾಗಿಲನ್ನು ಮುಚ್ಚಿ ಅಂತ. ನೋಡ್ಕೊಳ್ಳಿ, ನೀವು ಬಾಗಿಲನ್ನು ಹಿಂದೆ ಬೀಗ ಹಾಕಿ ಮರ್ತೋಗಿ ಶಾಶ್ವತವಾಗಿ ಪರಿಹಾರ ಮಾಡ್ಕೊಬೇಕಂದ್ರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆನ ಮಾಡಿಕೊಂಡು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮೇಡಮ್.
ನೈಋತ್ಯದಿಂದ ಒಂದು ಇರುವೆನೂ ಸಹ ಬರಬಾರ್ದು, ಕ್ಲೋಸ್ ಮಾಡಬೇಕು ಅಂತೀರಾ? ಖಂಡಿತ. ಇರುವೆ ವಿಚಾರ ಮಾತಾಡ್ತಿಲ್ಲ. ಮನುಷ್ಯ ಓಡಾಡಬಾರ್ದು, ನಡೆದಾಡ್ಕೊಂಡು ಓಡಾಡಬಾರ್ದು. ಇಲ್ಲಿವರೆಗೂ ಬಾಗಿಲಿನ ವಿಚಾರವಾಗಿ ಸಾಕಷ್ಟು ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು. ಧನ್ಯವಾದಗಳು ಎಲ್ಲರಿಗೂ. ಯಾರೇ ಆಗಲಿ ಬಾಗಿಲಿಡಿ, ಜಾತಕದ ಮೇಲೆ, ರಾಶಿ ನಕ್ಷತ್ರದ ಮೇಲೆ, ನಮ್ಮ ಯಜಮಾನರ ನಾಮಫಲದ ಮೇಲೆ, ಇಲ್ಲ ನಮ್ಮ ಯಜಮಾನರಿಗೆ ಇದೇ ಬಾಗಿಲು ಬರಬೇಕು ಅಂತ ಹೇಳಿದ್ರು ಅಂತ ಜ್ಯೋತಿಷ್ಯದವರು, ಭಟ್ರುಗಳು ಮತ್ತು ಪೂಜೆ ಮಾಡುವಂಥ ಸ್ವಾಮಿಗಳು ಕೊಟ್ಟಂಥ ಬಾಗಿಲುಗಳನ್ನು ನಂಬಿಕೊಂಡು ದಯವಿಟ್ಟು ಬಾಗಿಲುಗಳು ಇಡಬೇಡಿ. 4 ದಿಕ್ಕಿನಲ್ಲಿ ನಾರ್ತ್, ಈಸ್ಟ್, ವೆಸ್ಟ್, ಸೌತ್ ಅಂದಂಗೆ ನ್ಯೂಸ್ ಎಷ್ಟು ಇಂಪಾರ್ಟೆಂಟೋ 4 ದಿಕ್ಕೂ ಸರ್ವಶ್ರೇಷ್ಠ ಇರುತ್ತೆ. ಒಬ್ಬ ಮನುಷ್ಯನ ಆಯುಷ್ಯನ ಮೇಲೆ ಮನೆನ ನಿರ್ಣಯ ಮಾಡಬೇಡಿ. ಅವರ ಕಾಲಾಂತರ ಆದಮೇಲೆ ಮತ್ತೆ ನೀವು ಅದೇ ರಾಶಿ ನಕ್ಷತ್ರ ಇರೋರಿಗೆ ಮಾರಬೇಕಾ? ಆ ಥರ ಆಗುತ್ತಾ? ಇದನ್ನು ಅರ್ಚಕರಿಗೆ, ಜ್ಯೋತಿಷ್ಯದವರಿಗೆ, ನಾಮಫಲಕ ಕೊಡುವಂಥವರಿಗೆ, ನಾಮ ಗೋತ್ರಗಳ ಮೇಲೆ ನಂಬಿಕೆನ ಇಟ್ಟಿರೋದನ್ನು, ಜ್ಯೋತಿಷ್ಯ ಶಾಸ್ತ್ರ ಮೇಲೆ ಅಪಾರವಾದ ಗೌರವ, ನಂಬಿಕೆ ನನಗಿದೆ. ಹಾಗಾಗಿ ಇದನ್ನು ಸ್ವಾರ್ಥಕ್ಕೆ ಬಳಸಬೇಡಿ. ಬಾಗಿಲು ಅನ್ನೋದು ವಿಜ್ಞಾನ. ಪ್ರತಿಯೊಂದು ಕಾರು ಅಥವಾ ಬಸ್ಸನ್ನು ಹೇಗೆ ಡೋರ್ಗಳಿರುತ್ತೆ ಅದೇ ರೀತಿ ಮನೆಗೆ ಡೋರನ್ನು ರೂಲ್ ಪ್ರಕಾರ ಇಡಿ. ಕಾನೂನು ಕ್ರಮ ಅಂತ ಹೆಂಗೆ ಹೇಳ್ತಾರೆ ಅದೇ ರೀತಿ ವಾಸ್ತುಶಾಸ್ತ್ರದ ಕ್ರಮಪಟ್ಟಿಯನ್ನು ಬಿಡದೆ ಮಾಡ್ಕೊಳ್ಳಿ. ಎಲ್ಲರೂ ಸಂತೋಷವಾಗಿರಿ. ಈ ಮನೆ ಬಾಗಿಲಿಂದ ಇನ್ನೂ 10 ಆಸ್ತಿ ಖರೀದಿ ಮಾಡಬೇಕು, ಆನಂದವಾಗಿರಬೇಕು. ಮನೆಯಲ್ಲಿ ಸಾಂಪ್ರದಾಯಿಕವಾದ ಶುಭ ವಿವಾಹ ಆಗಬೇಕು, ಅಥವಾ ಮಕ್ಕಳಿಗೆ ಬೆಳವಣಿಗೆ, ಅಭಿವೃದ್ಧಿ, ಆರೋಗ್ಯ, ಐಶ್ವರ್ಯ ಎಲ್ಲವೂ ಸಿಗಬೇಕು. ಆ ರೀತಿ ಬಾಗಿಲಿನಡಿ. ಬಾಗಿಲಿಟ್ಟು ಸಂಕಷ್ಟಕ್ಕೆ ಸಿಕ್ಕಾಕೊಂಡು ಆ್ಯಕ್ಷನ್ಗೆ ಹೋಗಿ ಮನೆ ಮಾರುವಂಥ ಬಾಗಿಲು ನಿಮಗೆ ಬೇಡ. ನಿಮ್ಮ ಜೊತೆ ನಾನಿದ್ದೀನಿ. ಕ್ರಾಂತಿ ಮಾಡೋಣ. ವಾಸ್ತುಶಾಸ್ತ್ರದಿಂದ ಒಂದು ಉತ್ತಮವಾದ ಒಂದು ಸಂದೇಶ ಸಮಾಜಕ್ಕೆ ನಾವು ಕೊಡೋಣ. ವಂದನೆಗಳು ನಿಮಗೆ. ಸರ್, ಇಷ್ಟೊತ್ತು ಒಳ್ಳೆ ಮಾಹಿತಿಗಳನ್ನ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಂಡಿದ್ದೀರಾ. ಜ್ಯೋತಿಷ್ಯ ಮತ್ತು ವಾಸ್ತು ಎರಡು ಬೇರೆ ಬೇರೆ ಅನ್ನೋದನ್ನು ಅರ್ಥಗರ್ಭಿತವಾಗಿ ಅವ್ರಿಗೆ ತಿಳಿಸ್ಕೊಟ್ಟಿದ್ದೀರಾ. ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಮಾತಾಡುವ. ಸಮಯದ ಅಭಾವ ಇರೋದ್ರಿಂದ ಕಾರ್ಯಕ್ರಮ ಇಲ್ಲಿ ಮುಗಿಸೋಣ. ನಮಗೆ ಹಿಂದಿನ ಎಪಿಸೋಡಿಂದ ಸಾಕಷ್ಟು ಕರೆಗಳು ಬಂದಿದೆ. ಹೌದು, ಅದಕ್ಕೆಲ್ಲ ನಾನು ಸಾಕಷ್ಟು ನನಗೊಂದು 350 ಕಾಲ್ಸ್ ಬಂದಿದೆ. ನಾನು ಈ ರೀತಿ ಅಪೇಕ್ಷೆನೂ ಮಾಡಿರಲಿಲ್ಲ. ಹಾಗಾಗಿ ಉತ್ತಮ ಒಂದು ಸಲಹೆಗಳನ್ನು ವೇದಿಕೆ ನೀವೆಲ್ಲ ಕೊಟ್ಟಿದ್ದೀರಾ. ನನಗೆ ಪಾಂಡವಪುರದಿಂದ ಮತ್ತು ಕರ್ನಾಟಕದಾದ್ಯಂತ ಸಂಪೂರ್ಣ ಬೆಳಗಾವಿಯಿಂದ ಮತ್ತು ಚಿಕ್ಕೋಡಿಯಿಂದ, ಬೀದರಿಂದ ಮತ್ತು ತುಮಕೂರು, ಹಾಸನ ಮತ್ತು ಚಾಮರಾಜನಗರ, ಗುಂಡ್ಲುಪೇಟೆ ಇಲ್ಲೆಲ್ಲ ಕಡೆಯಿಂದ ಸಾಕಷ್ಟು, ಕೋಲಾರ, ಬೆಂಗಳೂರು ರೂರಲು, ದೊಡ್ಡಬಳ್ಳಾಪುರದಿಂದ ಮತ್ತು ಚಿಕ್ಕಬಳ್ಳಾಪುರದಿಂದ, ಯಲಹಂಕ ಕ್ಷೇತ್ರ ಮತ್ತು ಈ ಒಂದು ವಿದ್ಯಾರಣ್ಯಪುರ, ಈ ಎಲ್ಲ ಒಂದು ಜನಗಳು ನನಗೆ ಸಾಕಷ್ಟು ಕಾಲ್ಸ್ ಮಾಡಿ ಒಂದು ಉತ್ತಮವಾದ ಒಂದು ಮಾರ್ಗದರ್ಶನ ನಾನು ಕೊಡ್ತಾಯಿದ್ದೀನಿ. ಈ ಒಂದು ಅವಕಾಶ ಕೊಟ್ಟಂಥ ಪ್ರಜಾನುಡಿಯ ಒಂದು ಡಿಜಿಟಲ್ ಮಾಧ್ಯಮಕ್ಕೆ ನಾನು ಚಿರಋಣಿಯಾಗಿರ್ತೇನೆ. ಇದನ್ನು ಹೇಳಿದ್ದಕ್ಕೆ, ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ, ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ನಿಮ್ಮ ಮುಂದೆ ನಾನು ತಂದು ವರ್ಷ ಅವರ ಮುಂದೆ ಮುಖಾಂತರ ಸಾದರಪಡಿಸ್ತಾ ಹೋಗ್ತಿರ್ತೇನೆ. ವಂದನೆಗಳನ್ನ ಹೇಳ್ತಾ ನಾನು ನಿಮ್ಮ ಸೇವೆಗೆ ಸದಾ ಸಿದ್ಧದಿಂದ ಹೇಳ್ಕೊಳ್ತಾ ಮುಂದಕ್ಕೆ ನನ್ನ ಕೆಲಸಗಳನ್ನು ಇದೇ ಥರ ನಾನು ನಡೆಸ್ಕೊಂಡು ಹೋಗ್ತೇನೆ. ಡಿವಿಷನ್ ಸೈಂಟಿಫಿಕ್ ವಾಸ್ತು ಸಿಬ್ಬಂದಿ ವರ್ಗ ನಿಮಗೆ ಕರೆನ ಸ್ವೀಕರಿಸಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಖಂಡಿತ ನಿಮ್ಮ ಕರೆಗೆ ಉತ್ತರಿಸ್ತಾರೆ. ಧನ್ಯವಾದಗಳು.